ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2025 ಇಂದು ಅಧಿಕೃತವಾಗಿ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ. ಜಂಬೂ ಸವಾರಿದ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳಿದರೆ ಗಜಪಡೆ. ಮೈಸೂರಿನ ಅರಮನೆ ಆವರಣದಲ್ಲಿ ಗಜಪಡೆಗಳು ಯಾವ ರೀತಿಯಾದಂತಹ ಸಿದ್ಧತೆಗಳು ಆಗ್ತಾ ಇದೆ, ಅದಕ್ಕೆ ಯಾವ ರೀತಿಯಾದಂಥ ವರ್ಣಾಲಂಕಾರವನ್ನು ಮಾಡಲಾಗ್ತಿದೆ ಅಂತ ಹೇಳಿ ನಮ್ಮ TV9 ಕ್ಯಾಮ್ರಾ ಮುಖಾಂತರವಾಗಿ ನೇರವಾಗಿ ತಾವು ನೋಡ್ತಾ ಇರ್ಬೋದು. ಇದು ತಾವು ಕಾಣ್ತಾ ಇರುವಂಥದ್ದು ಭೀಮಾ ಅಂತ ಹೇಳಿದರೆ ಅಭಿಮನ್ಯುಗೆ ಎಷ್ಟು ಕ್ರೇಜ್ ಇದೆಯೋ ಅದೇ ರೀತಿಯಾಗಿ ಭೀಮಾ ಅಂತ ಹೇಳಿದ್ರೆ ಸಾಕಷ್ಟು ಕ್ರೇಜ್ ಇದೆ. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಟ್ರೆಂಡಿಂಗಲ್ಲಿ ಇರುವಂತಹ ವಿಡಿಯೋಗಳ ಪೈಕಿ ಅಭಿಮನ್ಯು ಕೂಡ ಒಂದು. ಇನ್ನು ಕಲಾವಿದರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಯಾವಾಗಿಂದ ಈ ಒಂದು ಕಲೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತು ಏನೆಲ್ಲ ವಿಶೇಷವಾದಂತಹ ಚಿತ್ತಾಲಂಕಾರಗಳು ಕಲಾವಿದನ ಕುಂಚದಲ್ಲಿ ಅರಳ್ತಾ ಇದೆ ಅಂಥೇಳಿ. ಸರ್, ತಾವೀಗ ಎಲ್ಲಿಂದ ಬಂದಿದ್ದೀರಾ ಮೊದಲನೇದಾಗಿ, ಮತ್ತು ಯಾವ ರೀತಿಯಾದಂತಹ ವರ್ಣಾಲಂಕಾರವನ್ನು ತಾವು ಮಾಡ್ತಾ ಇದ್ದೀರಾ ಸರ್? ನಾವು ಹುಣಸೂರಿಂದ ಬಂದಿದ್ದೇವೆ. ನಿನ್ನೆ ರಾತ್ರಿ 11 ಗಂಟೆಯಿಂದ ಜಂಬೂ ಸವಾರಿ ಪಾಲ್ಗೊಳ್ಳುವಂಥ ಎಲ್ಲ ಆನೆಗೆ ಅಲಂಕಾರ ಮಾಡ್ತಾಯಿದೆ. ಈಗಾಗಲೇ 8 ಆನೆ ಆಗಿದೆ, ಇನ್ನು 5 ಆನೆ ಉಳಿದಿದೆ. ಹಾಗಾಗಿ ಅದರಲ್ಲಿ ಬರ್ತಕ್ಕಂಥ ಏನು ಚಿತ್ರ ಅಂತಂದರೆ ಶಂಖ ಚಕ್ರ ಆಗಿರ್ಬೋದು, ಆಮೇಲೆ ಗಂಡ ಬೆರಂಡ ಆಗೋದು ಲಾಂಛನ ಅದು. ಹಾಗಾಗಿ ಆಮೇಲೆ ಸೊಂಡ್ಲು ದಂತದ ಗಾತ್ರ ತಕ್ಕನಾಗಿ ಒಂದು ಗಿಳಿ ಚಿತ್ರ ಆಗಿರ್ಬೋದು, ಅಲಂಕಾರಿಕ ನಕ್ಷೆ ಆಗಿರ್ಬೋದು, ಆಮೇಲೆ ಕಾಲುಗಳಿಗೆ ಬಾಲಕ್ಕೆ ಎಲೆ ಹೂ ಬಳ್ಳಿಗಳಿಂದ ವಿವಿಧ ರೀತಿಯ ಬಣ್ಣಗಳಿಂದ ಒಂದು ವಿನ್ಯಾಸ ಮಾಡ್ತಾರೆ. ಸರ್, ಇಂಥದ್ದೇ ಚಿತ್ರಗಳನ್ನು ಬಿಡಿಸ್ಬೇಕು ಅಂತ ಹೇಳಿದ್ರು ಕೂಡ ಪ್ರೋಟೋಕಾಲ್ ಇದೆ ಸರ್, ಅಥವಾ ಹೇಗೆ ಸರ್? ಅದು ನಡೆದು ಬಂದಂತಹ ಸಂಸ್ಕೃತಿನ ಹೇಗೆ ಸರ್? ಅದು ಹೌದು, ಪರಂಪರೆ ಬಂದಂಥ ಅದೊಂದು ಸಾಂಪ್ರದಾಯಿಕ ಒಂದು ದಸರಾದಲ್ಲಿ ಏನು ಹಿಂದಿನ ಚಿತ್ರಗಳಿದ್ವು ಅವೇ ವಿನ್ಯಾಸವನ್ನು ಮಾಡ್ಕೊಂಡ್ಬಂದಿದ್ದು ಸರ್. ಈಗ ಸಾಮಾನ್ಯವಾಗಿ ಯಾರಾದರೂ ಕೂಡ ಮದುಮಗ ಅಂದರೆ ಮದುಮಣಗಿತ್ತಿ ಅಂತ ಹೇಳಿದ್ರೆ ಸುಮ್ಮನೆ ಬಂದು ಕಂಡ್ರೆ ಆಗಲ್ಲ, ಅವ್ರಿಗೆ ಆದಂತಹ ಒಂದು ವಿಶೇಷವಾದಂಥ ಅಲಂಕಾರ ಮಾಡಬೇಕಾಗತ್ತೆ. ತಾವು ಈಗ ಭೀಮನ ಒಂದು ವರ್ಣಾಲಂಕಾರ ಮಾಡ್ತಾ ಇದ್ದೀರಾ. ಭೀಮಾ ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಇರೋಂಥದ್ದು. ಎಷ್ಟು ಖುಷಿ ಆಗ್ತಾ ಇದೆ ಸರ್, ಮತ್ತು ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ತಾವು ಅರಮನೆಗೆ ಬಂದು ಈ ರೀತಿ ವರ್ಣ ಅಲಂಕಾರದಲ್ಲಿ ತೊಡಗಿದ್ದೀರಾ ಸರ್? ನಾವು 20 ವರ್ಷದಿಂದ ನಮ್ಮ ತಂಡದವರು ನಾವು ಎಲ್ಲ ಸೇರಿಕೊಂಡು ಈ ಭೀಮನ ಅಂದರೆ ವಿಶೇಷ, ನಮ್ಮ ಭೀಮ ಎಲ್ಲರಿಗೂ ಪ್ರಿಯವಾದ ಆನೆ. ಹಾಗಾಗಿ ವಿಶೇಷ ಈಗ ಭೀಮನ ಅಲಂಕಾರನ ಮಾಡ್ತಾಯಿದ್ದೀವಿ. ವಿಶೇಷ ಅಂದರೆ ಈಗೇನು ಎಲ್ಲ ಆನೆಗೂ ಮಾಡ್ತಾಯಿದ್ದೀವಿ. ಹಾಗೆ ಇದಕ್ಕೂ ಕೂಡ ಎಲ್ಲ ಸಾಂಪ್ರದಾಯಿಕ ಚಿತ್ರಗಳದವು. ಅದೇ ರೀತಿ ಮೊದಲು ಬಿಳಿ ಬಣ್ಣದಿಂದ ಅದಕ್ಕೆ ಏನು ಆಕೃತಿಗಳದು ಅದರಲ್ಲಿ ಬಿಳಿ ಬಣ್ಣದಲ್ಲಿ ಆಕಾರ ಕೊಟ್ಟು ವಿವಿಧ ರೀತಿಯಲ್ಲಿ ಬಣ್ಣದಿಂದ ಅಲಂಕಾರ ಮಾಡ್ತಾರೆ. ಇದಿಷ್ಟು ಕಲಾವಿದರ ಮಾತುಗಳು. ಇನ್ನೂ ಕೂಡ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಭೀಮನ ಮುಂಭಾಗ ಸೊಂಡ್ಲೇನಿದೆ, ಸೊಂಡಲ್ಲಿ ಗಂಡ ಬೇರುಂಡವನ ಚಿತ್ರವನ್ನು ಕೂಡ ಬಿಡಿಸಿರುವಂಥದ್ದು. ಅದರ ಮೇಲ್ಭಾಗದಲ್ಲಿ ಶಂಖ ಚಕ್ರ ಇರುವಂಥದ್ದು. ಅದಾದ ಬಳಿಕವಾಗಿ ಎಡಗಡೆ ಹಾಗೂ ಬಲಗಡೆ ಭಾಗದಲ್ಲಿ ಗಿಳಿಯ ಒಂದು ಆಕಾರದ ಚಿತ್ರವನ್ನು ಬಿಡಿಸಿರುವಂಥದ್ದು. ಜೊತೆಗೆ ಕಿವಿ ಬಳಿ ಕೂಡ ನೋಡ್ತಾ ಇರ್ಬೋದು, ಶಂಖ ಆಕಾರದ ಚಿತ್ರವನ್ನು ಒಂದು ಬಿಡಿಸಿರುವಂಥದ್ದು. ಒಟ್ಟಾರೆಯಾಗಿ ಭೀಮಾ ಕೂಡ ಈಗಾಗಲೇ ಕೂಡ ಇನ್ನೇನು ನಿಶಾನೆ ಆನೆಯಾಗಿ ಅಥವಾ ಸಾಲಾನೆಯಾಗಿ ಹೋಗ್ತಾ ಇದ್ದಾನೆ. ಹಾಗಾಗಿ ಈಗ ಕಂಪ್ಲೀಟ್ ಆಗಿ ಭೀಮನ ಈಗ ಅಲಂಕಾರ ಮುಗಿದಿರುವಂಥದ್ದು. ಈಗ ವಾಪಸ್ಸು ಭೀಮನನ್ನ ಕರೆದುಕೊಂಡು ಹೋಗಿ ಆತನ ಜಾಗದಲ್ಲಿ ಬಿಡಲಾಗುತ್ತೆ. ಇದು ಅರಮನೆ ಆವರಣದಲ್ಲಿ ಸಿಗ್ತಿರುವಂತಹ ಒಂದು ವಸ್ತುಸ್ಥಿತಿಯಾಗಿರುವಂಥದ್ದು. ಸರ್ವ ಸನ್ನದ್ಧನಾಗಿ ಭೀಮಾ ಈಗ ರೆಡಿಯಾಗಿದ್ದಾನೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಜಂಬೂ ಸವಾರಿಗೆ ಚಾಲನೆ ಸಿಗುತ್ತೆ. ರಾಜ್ಯಾದ್ಯಂತ ದೇಶಾದ್ಯಂತ ಜಂಬೂ ಸವಾರಿ ನೋಡಲು ಮತ್ತು ಅಭಿಮನ್ಯುವನ್ನು ನೋಡಲು, ಜೊತೆಗೆ ಭೀಮನನ್ನು ನೋಡಲು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಈಗ ಅರಮನೆಗೆ ಆಗಮಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಸೂರಜ್ ಪ್ರಸಾದ್, TV9 ಮೈಸೂರು.